ಇದನ್ನೇ ನಾವು ಜೆನೆಟಿಕ್ ಸೆಂಟರ್ ಅಂತ ಕರಿತೀವಿ, ಮೂಲಾಧಾರ. ಸೊ ಯಾವಾಗ ನಮಗೆ ಜೆನೆಟಿಕ್ ಸೆಂಟರ್ ಸ್ಟ್ರಾಂಗ್ ಆಗಿರುತ್ತೆ, ನಮಗೆ ಒಳ್ಳೆಯ ಶಕ್ತಿ ದೇಹಕ್ಕೆ ಸಪ್ಲೈ ಆಗುತ್ತೆ. ಸೊ ಇವಾಗ ಜನರೇಟರಲ್ಲಿ ಬ್ಯಾಟ್ರಿಯಲ್ಲಿ ಒಳ್ಳೆ ನೀರಿಟ್ಟರೆ ನಮಗೆ ಬ್ಯಾಟ್ರಿ ಪವರ್ ಜಾಸ್ತಿ ಸಿಗುತ್ತಲ್ವಾ, ಸೇಮ್ ಅದೇ ಥರನೇ ಇವಾಗ ಇಲ್ಲಿ ಕರೆಂಟು ಚೆನ್ನಾಗಿ ಓಡಬೇಕಂದ್ರೆ ಅಲ್ಲಿ ನಮಗೆ ಲೈಟು ಸಪ್ಲೈ ಸರಿಯಾಗಿ ಆಗ್ಬೇಕು ಟ್ರಾನ್ಸ್ಫಾರ್ಮರ್ದಿಂದ. ಅಲ್ಲೇನಾದರೂ ಏರುಪೇರಾದರೆ ಇಲ್ಲಿ ಫ್ಲಕ್ಚುಯೇಷನ್ ಆಗುತ್ತಲ್ವಾ, ಸೇಮ್ ಅದೇ ರೀತಿನೇ ಮೂಲಾಧಾರ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಏನಿದೆ ಅದು ನಾವು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂಥ ಒಂದು ವಿದ್ಯೆನೇ ಈ ಕಾಯಕಲ್ಪ. ಓಕೆ, ನೆಕ್ಸ್ಟ್ ಸ್ಲೈಡ್. ಹೇಳಿ ಸರ್. ಸೆಕ್ಷುವಲ್ ಫ್ಲೂಯಿಡ್ ಅಂತ ಹೇಳ್ತಿರೋ ಜೆಂಟ್ಸ್ಗೆ ಎಷ್ಟು ವರ್ಷದವರೆಗೂ? ನೆಕ್ಸ್ಟ್ ಹೇಳ್ತೀನಿ ಸರ್, ನೆಕ್ಸ್ಟ್ ಅದೇ. ಸೊ ಇವಾಗ ದೊಡ್ಡವರು ಡೈಲಿ ಊಟ ಏನು ತಿಂತಾರೆ ಅದರ ಆಧಾರದಲ್ಲೇ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಎವ್ರಿ ಡೇ ಜನರೇಟ್ ಆಗುತ್ತೆ. ಓಕೆ, ಸೊ ನಮ್ಮ ದೇಹದಿಂದ ಒಂದು 45 ml ಫ್ಲೂಯಿಡ್ ಅಷ್ಟು ನಾವು ಒಂದ್ಸತಿ ಸೆಕ್ಸ್ ಮಾಡಿದಾಗ ಹೊರಗಡೆ ಹೋಗುತ್ತೆ. ಓಕೆ, 800 ml ಬ್ಲಡ್ಡು ನಮಗೆ ಉತ್ಪತ್ತಿ ಆದರೆ ದೇಹದಲ್ಲಿ, ಅದರಲ್ಲಿ 45 ml ವೈಟಲ್ ಫ್ಲೂಯಿಡು ನಮಗೆ ಜನರೇಟ್ ಆಗುತ್ತೆ. ಪೂರ್ತಿ ಹೊರಗಡೆ ಹೋದರೆ ಮನುಷ್ಯ ಬದುಕಲ್ಲ. ಸೊ ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಈ ಒಂದು ಪ್ರಕ್ರಿಯೆ 14ನೇ ವಯಸ್ಸಿಗೆ ಸ್ಟಾರ್ಟ್ ಆಗುತ್ತೆ. 40 ವಯಸ್ಸುವರೆಗೂ ನಮಗೆ ಉತ್ಪತ್ತಿ ಕ್ರಿಯೆ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಆಕ್ಟಿವೇಶನ್ ಆಗೋದು ಯಾವಾಗ? 14ನೇ ವಯಸ್ಸಿಗೆ. ಸೊ ಅದರ ಒಂದು ಪ್ರಕ್ರಿಯೆ ಫ್ಯಾಕ್ಟ್ರಿ ಥರ ವರ್ಕ್ ಆಗ್ತಾನೆ ಇರುತ್ತೆ ದೇಹದಲ್ಲಿ 40 ವಯಸ್ಸುವರೆಗೂ. 40 ವಯಸ್ಸು ದಾಟಿದ ಮೇಲೆ ಅದರ ಒಂದು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಅದಕ್ಕೆ 40 ವಯಸ್ಸು ಆದಮೇಲೆ ನಮಗೆ ಮಂಡಿ ನೋವು, ಕೈ ನೋವು, ಕಾಲು ನೋವು, ಕಣ್ಣು ಕಾಣಿಸ್ತಾ ಇಲ್ಲ, ಸ್ವಲ್ಪ ಮಂಜು ಆಗ್ತಾ ಇದೆ, ಮುಂಚೆ ಥರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಎನರ್ಜಿನೇ ಇಲ್ಲ, ಶಕ್ತಿ ಇಲ್ಲ, ಕೂಗೋಗ್ತಾ ಇದೆ. ಹೌದಲ್ವಾ? ಎಲ್ಲರಿಗೂ ಇದು ಅನುಭವ ಬಂದಿದೆ ಅಲ್ವಾ? ಸೊ ನಮ್ಮ ಮನೆಯಲ್ಲಿರೋ ಹಿರಿಯರು ಗೊತ್ತಾಗುತ್ತಲ್ವಾ ಇದನ್ನು ನೋಡಿದ್ರೆ? ಸೊ 40 ವಯಸ್ಸಿನ ನಂತರ ಅದರ ಒಂದು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ, ಉತ್ಪತ್ತಿ ಕ್ರಿಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. 80 ವಯಸ್ಸಿಗೆ ಸ್ವಲ್ಪ ಇನ್ನೂ ಡಿಕ್ಲೈನ್ ಆಗುತ್ತೆ. ಸೊ ನಮಗೆ 80 ವಯಸ್ಸುವರೆಗೂ ಕೂಡ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಜನರೇಷನ್ ಆಗ್ತಾನೆ ಇರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿರೋ ವಿಧಾನದಲ್ಲಿ ಪ್ರೊಡಕ್ಷನ್ನ ನೀಟಾಗಿ ಮೇಂಟೈನ್ ಮಾಡಿ ಹೆಚ್ಚು ಖರ್ಚು ಮಾಡದಿರೋ ದೇಹಕ್ಕೆ ಹೆಂಗೆ ಬಳಸ್ಕೋಬೇಕು ಅನ್ನೋ ವಿದ್ಯೆ ಎಲ್ಲ ತಿಳ್ಕೊಂಡಾಗ ಅದನ್ನ ಇನ್ನೂ ನಾವು ಹಿಡಿದಿಟ್ಕೊಳ್ಳುವಂಥ, ಸಕ್ರಿಯವಾಗಿ ಹಿಡಿದಿಟ್ಕೊಳ್ಳುವಂಥ ಒಂದು ಟೆಕ್ನಿಕ್ ದೇಹದಲ್ಲಿ ಅಡ್ಯಾಪ್ಟ್ ಆಗಿಬಿಡುತ್ತೆ. ಓಕೆ, ಹ್ಯಾಬಿಟ್ ಆಗಿಬಿಡುತ್ತೆ ದೇಹಕ್ಕೆ. ಇವಾಗ ನಾವೆಲ್ಲ ಊಟ ಮಾಡೋದು ಅವಶ್ಯಕತೆಗಾ ಅಥವಾ ಹ್ಯಾಬಿಟ್ಗಾ? ಅವಶ್ಯಕತೆನಾ? ಎಷ್ಟು ಜನ ಅವಶ್ಯಕತೆ, ಎಷ್ಟು ಜನ ಹ್ಯಾಬಿಟ್? ಸೊ ಇಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಹ್ಯಾಬಿಟ್. ಓಕೆ, ಸೊ ನಾವು ಚಿಕ್ಕ ವಯಸ್ಸಿಂದ ಊಟ ತಿಂದು ಬೆಳೆದಿರ್ತೀವಲ್ವಾ, ಅದರ ಒಂದು ಅಭ್ಯಾಸದ ಪ್ರತಿರೂಪ ನಾವು ತಿನ್ನಲೇಬೇಕು ಅನ್ನೋ ಮನಸ್ಥಿತಿ ನಮಗೆ ಬಂದ್ಬಿಟ್ಟಿರೋದು. ಸೊ ತಿಂದರೆ ಮಾತ್ರ ದೇಹಕ್ಕೆ ನಮಗೆ ಶಕ್ತಿ ಬರುತ್ತೆ ಅನ್ನೋ ಒಂದು ತಿಳುವಳಿಕೆ ನಮಗೆ ಕೊಟ್ಟಿರೋದ್ರಿಂದ ಅವ್ರು ಹೇಳಿದ್ದಾರೆ, ಸೊ ಇವಾಗ ನಾನು ತಿನ್ನಬೇಕು. ಸೊ ಇದ್ರ ಒಂದು ಎಕ್ಸಾಂಪಲ್, ಮನಸ್ಸು ಫಸ್ಟ್ ನಿಮಗೆ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ನೀವೇ ನೋಡ್ಕೋಬೇಕು. ಕಣ್ಮುಚ್ಚಿ ಆಪಲ್ನ ಬಿಟ್ಟು ಬೇರೆ ಯಾವ್ದಾದ್ರು ಹಣ್ಣನ್ನ ನೆನೆಸ್ಕೊಳ್ಳಿ. ಕಣ್ಮುಚ್ಚಿ ಆಪಲ್ನ ಬಿಟ್ಟು ಬೇರೆ ಯಾವ್ದಾದ್ರು ಹಣ್ಣು ಕಣ್ಣು ಮುಂದೆ ನೆನೆಸ್ಕೊಳ್ಳಿ. ಫಸ್ಟ್ ಯಾವ್ದು ಬಂತು? ಆಪಲ್ ಬಂದಿದ್ದು. ಬಾಳೆ ನಂತರ ಟಾರೆಟ್ ನಂಬಲ್ಲ. ನಾನು ಆಪಲ್ ಹೇಳಿದ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಪಿಕ್ಚರ್ ಬಂದ್ಬಿಟ್ಟಿದೆ. ನಾನು ಆಪಲ್ ಬಿಟ್ಟು ಅಂತ ಹೇಳಿದ್ದು ಮೈಂಡ್ ಕ್ಯಾಪ್ಚರೇ ಮಾಡಲ್ಲ. ಬಿಟ್ಟು ಅನ್ನೋದನ್ನ ಮೈಂಡ್ ಕ್ಯಾಪ್ಚರ್ ಮಾಡಿಲ್ಲ ನಿಮ್ಗೆ, ಯಾಕಂದ್ರೆ ಮೈಂಡ್ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ ಅಲ್ವಾ? ಸೊ ಅದು ಬಿಟ್ಟು ಅನ್ನೋದನ್ನ ಅಬ್ಸರ್ವ್ ಮಾಡಿ ಬೇರೆ ಹಣ್ಣನ್ನ
ಕ್ಲಿಯರ್ ಆಯ್ತಲ್ವಾ? ಸೊ ಎಲ್ಲ ಎಲ್ಲಿದೆ? ಕಂಟ್ರೋಲಿಂಗ್ ಯೂನಿಟ್ ಮೈಂಡ್. ಕ್ಲಿಯರ್ ಆಯ್ತಲ್ವಾ? ಬಾಡಿ ಏನೋ ಪ್ರೊಡಕ್ಷನ್ ಮಾಡುತ್ತೆ, ಡಿಸ್ಪೋಸು ಮಾಡುತ್ತೆ, ಜನರೇಟ್ ಮಾಡುತ್ತೆ, ಯೂಸ್ ಮಾಡುತ್ತೆ, ಮತ್ತೆ ಡಿಸ್ಪೋಸು ಮಾಡುತ್ತೆ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಶಕ್ತಿ ಎಲ್ಲಿರೋದು? ಮೈಂಡ್. ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಈಗ? ಸೊ ಆ ಮೈಂಡ್ ಅನ್ನ ಉಪಯೋಗಿಸ್ಕೊಂಡು ಈ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ನ ಬಾಡಿಯಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋ ಒಂದು ವಿದ್ಯೆನೇ ಕಾಯಕಲ್ಪ. ನೋಡಿ, ನಮ್ಮ ಸಿದ್ಧರು, ನಮ್ಮ ಋಷಿಗಳು ಎಷ್ಟು ತಿಳುವಳಿಕೆ ಇದ್ದವರು, ಹೌದಾ ಇಲ್ವಾ? ಇಂಥ ವಿದ್ಯೆಗಳು ನಾವು ಸ್ಕೂಲಲ್ಲಿ ಕಲಿಸ್ಬೇಕಾ, ಅಥವಾ ಜಸ್ಟ್ ABCD 1 2 3 ಬಾಬಾ ಬ್ಲಾಕ್ ಶೀಟ್ ಇದನ್ನ ಕಲಿಸ್ಬೇಕಾ? ಜೊತೆ ಇದನ್ನು ಕಲಿಸ್ಬೇಕು. ಯಾಕೆ ಅದ್ರ ಜೊತೆ ಕಲಿಸ್ಬೇಕು? ಬೆಳೆಯೋ ಮಕ್ಕಳಲ್ಲ, ಇದ್ರ ಜೊತೆ ಬೆಳೆಸ್ಕೊಳ್ಳಿ. ಜೊತೆಗೆ ಯಾಕೆ ಅಂದ್ರೆ ಇಂಗ್ಲಿಷ್ ಅನ್ನೋ ಮೋಹ. ನೀವು ಎಷ್ಟೋ ಇಂಗ್ಲಿಷಲ್ಲೇ ಹೇಳಿದ್ರಿ. ಇಂಗ್ಲಿಷ್ ಅನ್ನೋ ಮೋಹ ಬ್ರಿಟಿಷರು ನಮಗೆ ಬಿಟ್ಟೋಗಿರೋ ಅಂತ ಬಡವಳಿಕೆ. ಓಕೆ, ಸೊ ಯಾವ ತಿಳುವಳಿಕೆನೂ ಇದೇ ಲ್ಯಾಂಗ್ವೇಜ್ ಅಲ್ಲಿ ಕಲಿಬೇಕು, ಅದೇ ಲ್ಯಾಂಗ್ವೇಜ್ ಅಲ್ಲಿ ಕಲಿಬೇಕಂತಲೇ ಏನಿಲ್ಲ. ಒಂದು ಸಣ್ಣ ಮಗುಗೆ ಅದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳ್ಕೊಟ್ರು ಕೂಡ ಅದು ಗ್ರಹಿಸುವಂತ ಶಕ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ನಾವು ಇದನ್ನೆಲ್ಲ ಎಜುಕೇಶನ್ ಸಿಸ್ಟಮ್ ಮೂಲಕನೇ ಮಕ್ಳಿಗೆ ಕೊಟ್ರೆ ಅದು ಅವ್ರಿಗೆ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತಲ್ವಾ, ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಸ್ಲೈಡ್. ಸೊ ಇದು ಮನಸ್ಸಿನ ಮೂಲಕ ಹೇಗೆ ನಿಗ್ರಹಿಸೋದು. ಸೊ ಇವಾಗ ಶಕ್ತಿ ನಮ್ಮ ದೇಹದಲ್ಲಿ ಎಲ್ಲ ಸಕ್ರಿಯವಾಗಿ ಕೆಲಸ ನಡೆಸ್ತಾ ಇದೆ, ಅದನ್ನೇ ಜೀವಕಾಂತ ಶಕ್ತಿ ಅಂತ ಹೇಳ್ತೀವಿ. ಸೊ ಇದು ಆ ಪಂಚ ಇಂದ್ರಿಯಗಳಿಗೆ ಕೆಲಸ ಮಾಡೋದಲ್ದಿರ ದೇಹ ಪೂರ್ತಿ ಸಂಚಾರ ನಡೆಸ್ತಾ ಇರುತ್ತೆ. ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಲ್ಲ, ದೇಹ ಪೂರ್ತಿ ಸಂಚಾರ ನಡೆಸ್ತಾ ಇರೋದು. ಆ ಸಂಚಾರದಲ್ಲಿ ಈ ಫ್ಲೋ ಅಂತ ಹೇಳ್ತೀವಲ್ಲ, ಫ್ಲೋ ಅಲ್ಲಿ ಏನಾದ್ರೂ ತಡೆ ಇದ್ದಾಗ ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆಗಿರೋ ಜಾಗದಲ್ಲಿ ನೋವು ಉಂಟಾಗುತ್ತೆ. ಈಗ ನೋವಿದೆಯಾ ನಿಮ್ಗೆ ಎಲ್ಲಾದ್ರೂ ಬಾಡಿಯಲ್ಲಿ? ಆ ನೋವಿರೋ ಜಾಗ ಏನಕ್ಕೆ ಅಂದ್ರೆ ಅಲ್ಲಿ ಬ್ಲಾಕ್ ಆಗಿದೆ, ನಿಮ್ಗೆ ಆ ಒಂದು ಸಂಚಾರ ಬ್ಲಾಕ್ ಆಗಿದೆ. ಸೊ ಅದನ್ನ ನೀವು ಸರಿಪಡಿಸ್ಕೊಂಡಾಗ ಆ ನೋವು ಹೊರಟೋಗುತ್ತೆ. ನೀವೇನಾದ್ರೂ ಅದನ್ನ ತುಂಬಾ ಜಾಸ್ತಿ ದಿನ ಬಿಟ್ರೆ ಆ ನೋವೇ ಏನಾಗುತ್ತೆ, ನೆಕ್ಸ್ಟ್ ಸ್ಲೈಡ್, ರೋಗ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ, ಅದನ್ನ ಬ್ಲಾಕ್ ನ ಏನಂತ ಕರಿತೀವಿ? ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಆ ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಪೀರಿಯಡ್ ಆಗಿರುತ್ತೆ, ಸ್ವಲ್ಪ ಹೊತ್ತಿರುತ್ತೆ ಅದು. ಆ ನೋವು ಸ್ವಲ್ಪ ಹೊತ್ತಿರೋ ಟೈಮಲ್ಲೇ ನೀವು ಸರಿ ಮಾಡ್ಕೊಂಡ್ರೆ, ಇವಾಗ ತಲೆನೋವು ವರ್ಷಾನ್ಗಟ್ಲೆಯಿಂದ ಇದೆಯಾ? ಆ ಟೈಮಲ್ಲಿ ನಮ್ಗೆ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಅವಾಗ ತಲೆನೋವು ಬರುತ್ತಲ್ವಾ? ನೀವು ಅದನ್ನ ಏನೋ ಒಂದು ಅಮೃತಾಂಜನ್ ಹಚ್ತೀರಾ, ನಿದ್ದೆ ಮಾಡ್ತೀರಾ, ಅಥವಾ ರೆಸ್ಟ್ ತಗೊಳ್ತೀರಾ, ಒಂದು ಮೂವಿ ನೋಡ್ತೀರಾ, ಏನೋ ನಿಮ್ಗೆ ಇಷ್ಟ ಆಗಿರೋ ಒಂದು ಆಕ್ಟಿವಿಟಿ ಮಾಡಿದಾಗ ತಲೆನೋವು ಕಡಿಮೆ ಆಗುತ್ತಾ ಇಲ್ವಾ? ಸೊ ಆ ಥರ ನಾವು ಸರಿಪಡಿಸ್ಕೊಳ್ಳೋ ಒಂದು ವಿಧಾನನ ಕಲಿಬೇಕು. ಅದನ್ನ ನಾವು ಜಾಸ್ತಿ ದಿನ ಬಿಟ್ರೆ, ಲಾಂಗ್ ಪೀರಿಯಡ್ ವರೆಗೂ ಬಿಟ್ರೆ, ಅದೇ ದೇಹದಲ್ಲಿ ರೋಗ ಆಗಿ ಪರಿವರ್ತನೆ ಆಗುತ್ತೆ. ಓಕೆನಾ? ಸೊ ಈಗ ಈ ಫ್ಯಾನ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಈ ಲೈಟು ಸರಿಯಾಗಿ ಕೆಲಸ ಮಾಡ್ತಾರಲ್ಲ, ಆವಾಗ ಎಲೆಕ್ಟ್ರಿಸಿಟಿ ಜಾಸ್ತಿ ಹೇಳ್ಕೊಳ್ಳೋ ಒಂದು ಪ್ರಯತ್ನ ಮಾಡುತ್ತದೆ ವರ್ಕ್ ಆಗೋದಕ್ಕೋಸ್ಕರ. ಅಬ್ಸರ್ವ್ ಮಾಡಿದೀವ? ಅಬ್ಸರ್ವ್ ಮಾಡಿದೀವಲ್ವಾ? ಎಷ್ಟೊಂದ್ಸತಿ ಇವಾಗ ಎಕ್ಸಾಸ್ಟ್ ಫ್ಯಾನ್ ಎಸ್ಪೆಷಲಿ ಮನೆಯಲ್ಲಿ ಎಣ್ಣೆ ಜಿಡ್ಡೆಲ್ಲ ಕಟ್ಟಿರುತ್ತೆ, ಓಡೋದೇ ಇಲ್ಲ. ಅದು ಎಷ್ಟೋ ಹೊತ್ತು ಎಲೆಕ್ಟ್ರಿಸಿಟಿನ ಹಿಡ್ಕೊಂಡು ಆಮೇಲೆ ನಿಧಾನಕ್ಕೆ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಾ? ಅದೇ ಥರನೇ ನಮ್ಮ ದೇಹದಲ್ಲಿ ಏನಾದರೂ ಈ ಥರ ನೋವಿದ್ದಾಗ ಫಸ್ಟು ಎಲ್ಲ ಎನರ್ಜಿ ಅಲ್ಲಿ ಹೋಗುತ್ತೆ ಸರಿಪಡಿಸೋದಕ್ಕೆ. ಅದು ಟೈಮ್ ಸರಿಯಾಗಿ ಸರಿಪಡಿಸಲಿಲ್ಲ ಅಂದರೆ ರೋಗ ಆಗಿ ಪರಿವರ್ತನೆ ಆಗುತ್ತೆ. ರೋಗ ಹೆಂಗ್ ಬರುತ್ತೆ? ಈಗ ಸಣ್ಣದಾಗಿರೋ ನೋವನ್ನ ನಾವು ಕಾಳಜಿ ಮಾಡದೇ ಇರುವಾಗ ರೋಗ ಆಗಿ ಪರಿವರ್ತನೆ ಆಗುತ್ತೆ. ಆ ರೋಗಕ್ಕೆ ತುಂಬಾ ಶಕ್ತಿ ಹೋಗಿ ಸಪ್ಲೈ ಮಾಡಿ 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 ನಮಗೆ ಶಕ್ತಿ ಎಲ್ಲಿಂದ ಸಿಗ್ತಾ ಇರೋದು? ಮೂಲಾಧಾರದಲ್ಲಿ ಇರುವಂತ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್, ವೀರ್ಯದಿಂದ. ಆ ವೀರ್ಯದ ಶಕ್ತಿ ಎಲ್ಲ ಡ್ರೈನ್ ಆಗ್ಬಿಡುತ್ತೆ. ನಮ್ಮ ಬ್ಯಾಟ್ರಿಯಲ್ಲಿರೋ ನೀರು ಡ್ರೈನ್ ಆದ್ರೆ ವರ್ಕ್ ಆಗುತ್ತಾ? ಏನಾಗುತ್ತೆ? ಬ್ಯಾಟ್ರಿ ಡೆಡ್ ಅಲ್ವಾ? ಅದೇ ತರ ಬಾಡಿ ಡೆಡ್. ಸೊ
ಇವಾಗವರೆಗೂ ಯಾವ ವಿಜ್ಞಾನಿ ಕೂಡ ಇದನ್ನ ಕಂಡುಹಿಡಿದಿಲ್ಲ. ಸಾವು ಹೆಂಗೆ ಬರುತ್ತೆ ಅಂದ್ರೆ ಅವ್ರ ಉಸಿರಾಟ ಇಲ್ಲ, ಮತ್ತೆ ಹೃದಯ ಬಡಿತ ಇಲ್ಲ, ಬ್ರೈನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಟ್ ಆಕ್ಚುಯಲ್ ರೀಸನ್ ಏನು, ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಫುಲ್ಲು ನಮ್ಮ ದೇಹದಲ್ಲಿ ಖಾಲಿ ಆದಾಗ ನಮ್ಮ ದೇಹಕ್ಕೆ ಮರಣ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ನಾವು ವೇಸ್ಟ್ ಆಗಿ ದೇಹದಿಂದ ಹೊರಗಡೆ ಚೆಲ್ತಾನೆ ಇರಬೇಕಾ? ಅದನ್ನ ರೆಜ್ಯುನೇಟ್ ಮಾಡಬೇಕು, ರೀಸೈಕಲ್ ಮಾಡ್ಕೊಳ್ಳೋ ಒಂದು ವಿಧಾನ ಕಲಿಬೇಕು. ಅರ್ಥ ಆಯ್ತಲ್ವಾ? ಸೊ ದೇಹದಿಂದ ಹೊರಗಡೆ ಹಾಕೋ ಪ್ರಕ್ರಿಯೆ ಖಂಡಿತವಾಗ್ಲೂ ಮಾಡಬೇಕು, ಆದ್ರೆ ನಮ್ಮ ಹಿಡಿತದಲ್ಲಿ ಇರಬೇಕು. ಯಾವ ರೀತಿ ಅದನ್ನ ಹಿಡಿತ ಪಡಿಸ್ಕೊಳ್ಳೋದು ಅದನ್ನೇ ನಾವು ಪ್ರಾಕ್ಟಿಕಲ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಓಕೆ, ಸೊ ಇದಿಷ್ಟು ನಿಮಗೆ ಟಾಪಿಕ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ಕೊತೀವಿ. ಏನಾದರೂ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. 10 minutes ಬ್ರೇಕ್ ಇರುತ್ತೆ, ಟೀ ಕಾಫಿ ಇರುತ್ತೆ. ಸೊ ಬ್ರೇಕ್ ನಂತರ ಇಂಟ್ರೆಸ್ಟ್ ಇದ್ದು ಇಷ್ಟೊತ್ತು ಕೇಳಿದ್ದೀರಾ, ಇದು ಪ್ರಾಕ್ಟಿಕಲ್ಸ್ ಕಲಿಬೇಕು ಅನ್ನೋರು ದಯವಿಟ್ಟು ರಿಜಿಸ್ಟ್ರೇಷನ್ ಫೀಸ್ನ ಪೇ ಮಾಡಿ. ನಾವು ಪ್ರಾಕ್ಟಿಕಲ್ಸ್ಗೆ ಬುಕ್ ಇದೆ, ಬುಕ್ ಕೊಡ್ತೀವಿ, ಮತ್ತೆ ಸೆಷನ್ ನಂತರ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಇಲ್ಲೇ ನಿಮಗೆ ಪ್ರಾಕ್ಟಿಕಲ್ಸ್ನ ಮಾಡಿಸ್ತೀವಿ, ಮಾಡಿಸಿದ ನಂತರ ಸೆಷನ್ ಮುಗಿಯೋದು. ಸೊ ಇದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಏನಿದೆ ಈ ಬ್ರೇಕ್ ಟೈಮಲ್ಲಿ ದಯವಿಟ್ಟು ಮುಗಿಸ್ಕೊಳ್ಳಿ. ಓಕೆ, 1000 rupees. ಇದು ನಮಗೋಸ್ಕರ ಏನು ನಾವು ಮಾಡಬೇಕು ಅಂತೆಲ್ಲ ಏನಿಲ್ಲ, ಭಗವಂತ ಕೊಡೋ ಟೈಮಲ್ಲಿ ಕೊಡ್ತಾನೆ. ಯಾಕೆಂದರೆ ಇದು ಆ ಸಂಸ್ಥೆಗೆ ಸ್ವಲ್ಪ ದುಡ್ಡು ಹೋಗುತ್ತೆ, ನಡಿಲೇಬೇಕಲ್ವಾ? ಯಾಕೆಂದರೆ ನಾವೆಲ್ಲ ಏನು ಮಾಡಿದ್ದೀವಿ, ದುಡ್ಡಿನಿಂದಾನೇ ಜೀವನ ನಡೆಸಬೇಕು ಅನ್ನೋ ಥರ ನಾವು ಸೊಸೈಟಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ರೆ ನಾವು ಕೂಡ ಇದನ್ನ ತಲುಪಿಸೋಕ್ಕೆ ಆಗೋದು. ಸೊ ಹಂಗಾಗಿ ನಾವು ಫೀಸ್ ಇಟ್ಟೇನೆ ಚಾರ್ಜ್ ಮಾಡಿನೇ ಇದನ್ನ ಹೇಳ್ಕೊಡ್ತಾ ಇರೋದು. ಅನ್ಯತಾ ಭಾವಿಸ್ಬೇಡಿ, ಯಾಕಂದ್ರೆ ಎಷ್ಟೊಂದು ಕ್ವೆಶನ್ಸ್ ರೇಸ್ ಮಾಡಿದ್ದಾರೆ. ಯೋಗ ಅಂದ್ರೆ ನೀವು ಫ್ರೀ ಆಗಿ ಹೇಳ್ಕೊಡ್ಬೇಕು, ಇದಕ್ಕೆಲ್ಲ ಯಾಕೆ ಚಾರ್ಜ್ ಇಟ್ಟಿದ್ದೀರಾ? ಫಸ್ಟ್ ಆಫ್ ಆಲ್ ಯೋಗ ಅನ್ನೋ ಶಬ್ದದ ಅರ್ಥ ಏನು? ಯಾರಾದ್ರೂ ಒಬ್ರು ಹೇಳಿ, ಯೋಗ ಅಂದ್ರೆ ಏನು? ನಾನು ಫೀಸೇ ಇಸ್ಕೊಡಲ್ಲ, ಎಕ್ಸ್ಪ್ಲನೇಷನ್ ಎಲ್ಲ ಬೇಡ. ಜಸ್ಟ್ ಯೋಗ ಅಂದ್ರೆ ಅರ್ಥ ಬಾಡಿ ಮೈಂಡ್ ಅಂಡ್ ಸೋಲ್. ಓಕೆ, ಬಾಡಿ ಅಂಡ್ ಮೈಂಡ್ ಸೋಲ್ ಅದಿಲ್ಲ ಅಂದ್ರೆ ಯೋಗ ಅಲ್ವಾ? ಓಕೆ, ಮೀನಿಂಗ್ ಯೋಗ ಅಂದ್ರೆ ಸಂಸ್ಕೃತ ಪದ ಯುಜ್ ಅಂತ ಹೇಳ್ತಾರೆ, ಸೇರುವುದು. ಯಾವುದೇ ಎರಡು ಸೇರುವುದಕ್ಕೆ ಯೋಗ ಅಂತ ಕರಿತೀವಿ. ಇವತ್ತಿನ ದಿನದಲ್ಲಿ ನಾವು ನೀವು ಎಲ್ಲ ಸೇರಿದೀವಿ, ಇದು ಒಂದು ಯೋಗ. ನಮ್ಮ ದೇಹದಲ್ಲೇ ಇರುವಂತ ಮನಸ್ಸು ಸೇರಿದಾಗ ಯೋಗ. ನಮ್ಮ ದೇಹದಲ್ಲೇ ಇರುವಂತ ದೇಹ, ಮನಸ್ಸು, ಆತ್ಮ ಮೂರು ಒಟ್ಟಿಗೆ ಕೆಲಸ ಮಾಡಿದಾಗ ಯೋಗ. ನಮ್ಮ ಉಸಿರಾಟ ನಮಗೆ ಗೊತ್ತಿದ್ದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುತ್ತೆ, ನಮಗೆ ಗುರುತಿಸ್ಕೊಳಕ್ಕಾಗತ್ತೆ, ಅದು ನೋಡೋದಕ್ಕಾಗತ್ತೆ, ಅದು ಯೋಗ. ನಾವೊಂದು ಮನೆ ಕಟ್ತೀವಿ, ಯೋಗ. ನಾವೊಂದು ವಿದ್ಯೆ ಕಲಿತೀವಿ, ಯೋಗ. ಅರ್ಥ ಆಯ್ತಲ್ವಾ? ಸೊ ಯೋಗ ಇದ್ರೆ ಅದು ಜನರಲ್ ಆಗಿ ಯೂಸ್ ಮಾಡುವಂತ ಶಬ್ದ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಏನಾಗ್ಬಿಟ್ಟಿದೆ, ಅವರವರ ಬೆನಿಫಿಟ್ಗೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಯೋಗ ಅಂದ್ರೆ ಸೇರುವುದು. ಯಾವುದೇ ಎರಡು ವಸ್ತು ಸೇರಿದ್ರು ಯೋಗನೇ, ಯಾವುದೇ ಎರಡು ವ್ಯಕ್ತಿ ಸೇರಿದ್ರು ಯೋಗನೇ. ವ್ಯಕ್ತಿಗೆ ವಸ್ತು ಸಿಗೋದು ಒಂದು ಯೋಗನೇ. ನಮಗೆ ದುಡ್ಡು ಸಿಕ್ತು, ಏನೋ ದೇವರು ಒಳ್ಳೆ ಅನುಗ್ರಹ ಕೊಟ್ಟಿದ್ದಾನೆ, ಯೋಗ ಇತ್ತು ಆಯ್ತು ಅಂತ ಹೇಳ್ತೀವಲ್ವಾ? ಒಂದ್ ಮನೆ ಕಟ್ತಾರೆ, ಏನೋ ಒಳ್ಳೆ ಯೋಗ ಇತ್ತು, ಒಂದ್ ಮನೆ ಕಟ್ಬಿಟ್ಟ, ಹೌದಲ್ವಾ? ಸೊ ಯೋಗ ಅಂದ್ರೆ ಸೇರುವುದು. ಕ್ಲಿಯರಾ? ಸೊ ಇವಾಗ ಸಣ್ಣದೊಂದು ಬೇಕು, ಇದಾದ ನಂತರ ರತ್ನ ಮೇಡಮ್ ಅವರು ಪ್ರಾಕ್ಟಿಕಲ್ಸ್ ಕಂಟಿನ್ಯೂ ಮಾಡ್ತಾರೆ. ಇನ್ನೂ ಹೆಚ್ಚಿನ ತಿಳುವಳಿಕೆ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಮತ್ತೆ ಕಾಯಕಲ್ಪದ ಬೆನಿಫಿಟ್ಸ್, ಉಪಯೋಗಗಳು ಮತ್ತೆ ಅದ್ರ ಪ್ರಾಕ್ಟಿಕಲ್ಸ್ ವಿವರಣೆ ಕೊಡ್ತಾರೆ. ದಯವಿಟ್ಟು ಲಘು ಉಪಹಾರ, ಜಾಸ್ತಿ ಏನು ತಿನ್ನಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಗೆ ಅನುಭವ ಗೊತ್ತಾಗ್ಬೇಕು ಒಳಗಡೆ. ಸೊ ಹಂಗಾಗಿ ಲಘುವಾಗಿ ತಿನ್ಕೊಂಡು ಬನ್ನಿ. ಏನಿದೆಯೋ ಟೀ ಬ್ರೇಕ್.
ಮತ್ತೆ ರಿಜಿಸ್ಟ್ರೇಷನ್ ದಯವಿಟ್ಟು